ಎಲ್ಲೋ ದೂರದಲ್ಲಿ ನಡೀತಿರೋ ಯುದ್ಧಕ್ಕೂ ನಿಮ್ಮ ಮನೆಯ ಅಡುಗೆಗೂ ಏನ್ ಸಂಬಂಧ ಅಂತೀರಾ? ಅನ್ಕೊಂಡಿದ್ದಕ್ಕಿಂತ ದೊಡ್ಡ ಸಂಬಂಧನೇ ಇದೆ. ಹೌದು, ಮಧ್ಯಪ್ರಾಚ್ಯದಲ್ಲಿ ನಡೀತಿರೋ ಒಂದು ಸಂಘರ್ಷ ಸೀದಾ ನಮ್ಮ ಕಿಚನ್ಗೆ ಬಂದು ತಟ್ಟಿದೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಈ ಗ್ಲೋಬಲ್ ಕ್ರೈಸಿಸ್ನ ಬಿಸಿ ಜನಸಾಮಾನ್ಯರಿಗೆ ಹೇಗೆ ತಟ್ಟಿದೆ ಅನ್ನೋದಕ್ಕೆ ಮೈಸೂರಿನ ಈ ಹೋಟೆಲ್ ಉದ್ಯಮಿಯ ಒಂದು ಮಾತೇ ಸಾಕು. ಅವರ ಹತಾಶೆಯನ್ನ ಕೇಳಿದ್ರೆ ಈ ಸಮಸ್ಯೆಯ ಆಳ ಎಷ್ಟು ಅಂತ ನಮ್ಗೆ ಅರ್ಥ ಆಗತ್ತೆ. ಹಾಗಾದ್ರೆ ಇದ್ದಕ್ಕಿದ್ದಾಗೆ ಈ ಸಮಸ್ಯೆ ಶುರುವಾಗಿದ್ದು ಎಲ್ಲಿಂದ? ಇದರ ಮೂಲ ಬೇರು ಎಲ್ಲಿದೆ? ಬನ್ನಿ ಮೊದಲು ಗ್ಲೋಬಲ್ ಲೆವೆಲಲ್ಲಿ ಏನಾಗ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮಧ್ಯಪ್ರಾಚ್ಯದಲ್ಲಿ ಶುರುವಾದ ಈ ಸಂಘರ್ಷ ಇಡೀ ಜಗತ್ತಿನ ಇಂಧನ ಸಪ್ಲೈ ಚೈನನ್ನೇ ಅಸ್ತವ್ಯಸ್ತಗೊಳಿಸ್ಬಿಟ್ಟಿದೆ. ಇದರ ಹಿಂದಿರೋ ಅಸಲಿ ಕಾರಣ ಹಾರ್ಮೋಸ್ ಜಲಸಂಧಿ. ಇದೊಂದು ರೀತಿ ಗ್ಲೋಬಲ್ ಎನರ್ಜಿ ಟ್ರೇಡ್ನ ಒಂದು ಸೂಪರ್ ಹೈವೇ ಇದ್ದ ಹಾಗೆ. ನೋಡೋಕೆ ಚಿಕ್ಕದಾಗಿ ಕಾಣೋ ಈ ಜಾಗದಲ್ಲಿ ಏನಾದ್ರೂ ಸಣ್ಣ ಡಿಸ್ಟರ್ಬೆನ್ಸ್ ಆದ್ರೂ ಸಾಕು, ಇಡೀ ಪ್ರಪಂಚದ ಎಕಾನಮಿಗೆ ಹೊಡೆತ ಬೀಳುತ್ತೆ. ಒಂದು ಸಣ್ಣ ಉದಾಹರಣೆ ನೋಡಿ. ಈ ಸಂಘರ್ಷ ಶುರುವಾಗೋಕೆ ಮುಂಚೆ ಗ್ಯಾಸ್ ಹೊತ್ತ ಹಡಗುಗಳು ಭಾರತಕ್ಕೆ ಬಂದು ತಲುಪೋಕ್ಕೆ ಕೇವಲ 5ರಿಂದ 6 ದಿನಗಳು ಸಾಕಿತ್ತು. ಆದ್ರೆ ಈಗ ಅದೇ ಹಡಗುಗಳು ಬರಲು ಬರೋಬ್ಬರಿ 25ರಿಂದ 45 ದಿನಗಳು ಬೇಕಾಗ್ತಿದೆ. ಅಬ್ಬಾ, ಯೋಚನೆ ಮಾಡಿ, ಈ ಡಿಲೇನೇ ಇವತ್ತಿನ ಎಲ್ಲಾ ಸಮಸ್ಯೆಗಳಿಗೂ ಮೂಲ ಕಾರಣ. ಸರಿ, ಈ ಶಿಪ್ಪಿಂಗ್ ಡಿಲೇಯಿಂದ ಭಾರತದ ಇಂಧನ ಭದ್ರತೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ, ಈಗ ಅದನ್ನ ನೋಡೋಣ. ನೋಡಿ, ನಾವು ಬಳಸೋ ಒಟ್ಟು ಎಲ್ಪಿಜಿಯಲ್ಲಿ ಸುಮಾರು 60%ನಷ್ಟು ನಾವು ಬೇರೆ ದೇಶಗಳಿಂದ ಆಮದು ಮಾಡ್ಕೋತೀವಿ. ಅಂದ್ರೆ ನಮ್ಮ ಅಡುಗೆ ಮನೆಯ ಅರ್ಧಕ್ಕಿಂತ ಹೆಚ್ಚು ಅವಶ್ಯಕತೆ ವಿದೇಶಿ ಪೂರೈಕೆಯನ್ನೇ ಅವಲಂಬಿಸಿದೆ. ಇಷ್ಟೇ ಅಲ್ಲ, ಇನ್ನೊಂದು ಶಾಕಿಂಗ್ ವಿಷಯ ಏನಂದ್ರೆ, ನಾವು ಆಮದು ಮಾಡ್ಕೊಳ್ಳೋ ಎಲ್ಪಿಜಿಯಲ್ಲಿ ಸುಮಾರು 90% ಬರೋದೇ ಈ ಯುದ್ಧ ನಡೆತಿರೋ ಮಧ್ಯಪ್ರಾಚ್ಯದ ದೇಶಗಳಿಂದ. ಅಂದ್ರೆ ನಮ್ಮ ಡಿಪೆಂಡೆನ್ಸಿ ಎಷ್ಟೋ ಮಟ್ಟಿಗಿದೆ ಅಂತ ನೀವೇ ಊಹಿಸ್ಬೋದು. ಸೊ ಗ್ಯಾಸ್ ಸಪ್ಲೈ ಕಡಿಮೆಯಾದಾಗ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂತು. ಮೊದಲು ಜನಸಾಮಾನ್ಯರ ಮನೆಗಳಿಗೆ ಗ್ಯಾಸ್ ಕೊಡೋಣ, ಆಮೇಲೆ ಕಮರ್ಷಿಯಲ್ ಬಳಕೆಗೆ ಅಂತ. ಈ ನಿರ್ಧಾರದಿಂದ ಏನಾಯ್ತು ಅಂದ್ರೆ, ಹೋಟೆಲ್ಗಳು, ಬೇಕರಿಗಳು, ಹೀಗೆ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರಿಗೆಲ್ಲ ದೊಡ್ಡ ಪೆಟ್ಟು ಬಿತ್ತು. ಸರಿ, ದೇಶದ ಕಥೆ ಆಯ್ತು. ಈಗ ನಮ್ಮ ಕರ್ನಾಟಕಕ್ಕೆ ಬರೋಣ. ಇಲ್ಲಿ ಅದರಲ್ಲೂ ವಿಶೇಷವಾಗಿ ಹೋಟೆಲ್ ಇಂಡಸ್ಟ್ರಿ ಮೇಲೆ ಈ ಗ್ಯಾಸ್ ಕೊರತೆ ಯಾವ ರೀತಿ ಪರಿಣಾಮ ಬೀರಿದೆ ಗೊತ್ತಾ? ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂದ್ರೆ, ಬೆಂಗಳೂರಿನಿಂದ ಹಿಡಿದು ಬೆಳಗಾವಿವರೆಗೂ ಎಲ್ಲ ಕಡೆ ಇದೇ ಕಥೆ. ಬೆಂಗಳೂರಿನಲ್ಲಂತೂ ಕೆಲವು ಹೋಟೆಲ್ಗಳಲ್ಲಿ ಬರೀ ಟೀ ಕಾಫಿ ಮಾತ್ರ ಸಿಗ್ತಿದೆ ಅಂತೆ. ಹುಬ್ಬಳ್ಳಿಯಲ್ಲಾದ್ರೆ ಜಾಸ್ತಿ ಗ್ಯಾಸ್ ಬೇಕಾಗೋ ದೋಸೆ ಪೂರಿಯನ್ನೇ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಇನ್ನು ಮೈಸೂರಿನಲ್ಲಂತೂ ಹೋಟೆಲ್ ಮಾಲೀಕರು ಬಾಗಿಲ್ ಮುಚ್ಚಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತಿದ್ದಾರೆ. ಬೆಲೆಯ ವಿಚಾರಕ್ಕೆ ಬಂದ್ರೆ ಬೆಳಗಾವಿಯಲ್ಲಿ ನೋಡಿ, ಒಂದು ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಕೇವಲ ಕೆಲವೇ ದಿನಗಳಲ್ಲಿ 1600 ರೂಪಾಯಿಯಿಂದ ಸೀದಾ 2200 ರೂಪಾಯಿಗೆ ಜಿಗಿದಿದೆ. ದುಡ್ಡು ಕೊಟ್ರೂ ಸಿಲಿಂಡರ್ ಸಿಕ್ತಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂದಹಾಗೆ ಈ ಸಮಸ್ಯೆ ಬರೀ ಹೋಟೆಲ್ಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ನಿಧಾನವಾಗಿ ನಿಮ್ಮ ಮನೆಗಳಿಗೂ ತಟ್ಟೋಕೆ ಶುರುವಾಗಿದೆ. ಸರ್ಕಾರದ ಹೊಸ ಬುಕಿಂಗ್ ರೂಲ್ಸ್ ಪ್ರಕಾರ ಒಂದು ಸಿಲಿಂಡರ್ ಬುಕ್ ಮಾಡಿದ್ಮೇಲೆ ಇನ್ನೊಂದು ಬುಕ್ ಮಾಡೋಕೆ ಬರೋಬ್ಬರಿ 25 ದಿನ ಕಾಯ್ಬೇಕು. ಪರಿಸ್ಥಿತಿ ಕೈಮೀರ್ತಿದೆ. ಸರಿ, ಎಲ್ಪಿಜಿ ಪರಿಸ್ಥಿತಿ ಹೀಗಾದ್ರೆ ಇದಕ್ಕೆ ಪರ್ಯಾಯ ಏನು? ಜನ ಈಗ ಬೇರೆ ಯಾವ ಆಯ್ಕೆಗಳನ್ನ ಹುಡುಕ್ತಿದ್ದಾರೆ? ಎಲ್ಪಿಜಿಗೆ ಈಗಿರೋ ದೊಡ್ಡ ಪರ್ಯಾಯ ಅಂದ್ರೆ ಎಲೆಕ್ಟ್ರಿಕ್ ಇಂಡಕ್ಷನ್ ಸ್ಟೋವ್. ಎಫಿಷಿಯನ್ಸಿ ವಿಷಯದಲ್ಲಿ ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಹೇಗೆ ಅಂದ್ರೆ, ಗ್ಯಾಸ್ ಸ್ಟೋವ್ನಲ್ಲಿ ನಾವು ಬಳಸೋ ಶಕ್ತಿಯಲ್ಲಿ ಕೇವಲ 40% ಮಾತ್ರ ಅಡಿಗೆಗೆ ಬಳಕೆಯಾಗುತ್ತೆ, ಮಿಕ್ಕಿದ್ದೆಲ್ಲ ವೇಸ್ಟ್. ಆದ್ರೆ ಇಂಡಕ್ಷನ್ನಲ್ಲಿ ಸುಮಾರು 90% ಶಕ್ತಿ ನೇರವಾಗಿ ಪಾತ್ರೆಗೆ ಹೋಗುತ್ತೆ. ಹಾಗಾಗಿ ಅಡಿಗೆ ಕೂಡ ಫಾಸ್ಟ್ ಆಗಿ ಆಗುತ್ತೆ. ಹಣದ ವಿಷಯಕ್ಕೆ ಬಂದ್ರೆ, 1 ವರ್ಷದ ಖರ್ಚನ್ನ ಲೆಕ್ಕ ಹಾಕಿದ್ರೆ ಎಲ್ಪಿಜಿಗಿಂತ ಎಲೆಕ್ಟ್ರಿಕ್ ಕುಕಿಂಗ್ ಅಗ್ಗ ಆಗತ್ತೆ. ಅಂದ್ರೆ ಲಾಂಗ್ ಟರ್ಮ್ನಲ್ಲಿ ಹಣ ಉಳಿತಾಯ ಮಾಡ್ಬೋದು ಅನ್ನೋದು ಸ್ಪಷ್ಟ. ತಿಂಗಳ ಖರ್ಚಲ್ಲೂ ಇದು ಕಾಣಿಸುತ್ತೆ. ಇಂಡಕ್ಷನ್ ಬಳಸಿದ್ರೆ ಪ್ರತಿ ತಿಂಗಳು ಖರ್ಚು ಕಡಿಮೆ ಆಗತ್ತೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಇದ್ದಕ್ಕಿದ್ದ ಹಾಗೆ ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ಇಂಡಕ್ಷನ್ ಸ್ಟವ್ಗಳ ಬೆಲೆ ಈಗ ಡಬಲ್ ಆಗಿದೆ. ಅಷ್ಟೇ ಅಲ್ಲ, ಮಾರ್ಕೆಟ್ನಲ್ಲಿ ಸ್ಟಾಕ್ ಕೂಡ ಸಿಗ್ತಿಲ್ಲ. ಹಾಗಾದ್ರೆ ಎಲ್ಪಿಜಿ ಬಿಟ್ಟು ಎಲ್ಲರೂ ಎಲೆಕ್ಟ್ರಿಕ್ ಕುಕಿಂಗ್ಗೆ ಶಿಫ್ಟ್ ಆಗೋದು ಅಷ್ಟು ಸುಲಭನಾ? ಇದ್ರಲ್ಲೂ ಕೆಲವು ಸವಾಲುಗಳಿವೆ. ಅದೇನು ಅಂತ ನೋಡೋಣ. ಖಂಡಿತ ಸುಲಭ ಇಲ್ಲ. ಮೊದಲನೇದಾಗಿ ಇಂಡಕ್ಷನ್ ಸ್ಟವ್ ಮತ್ತೆ ಅದಕ್ಕೆ ಸಪೋರ್ಟ್ ಮಾಡೋ ಪಾತ್ರೆಗಳನ್ನ ತಗೊಳ್ಳೋಕೆ ಶುರುವಲ್ಲೇ ಜಾಸ್ತಿ ದುಡ್ಡು ಬೇಕು. ಎರಡನೇದಾಗಿ ಪದೇ ಪದೇ ಕರೆಂಟ್ ಹೋಗೋ ಊರುಗಳಲ್ಲಿ ಇದು ಪ್ರಯೋಜನಕ್ಕೆ ಬರೋದಿಲ್ಲ. ಇನ್ನು ನಮ್ಮ ಅಡಿಗೆ ಸ್ಟೈಲ್ಗೆ ಇದು ಪೂರ್ತಿ ಹೊಂದಲ್ಲ. ಉದಾಹರಣೆಗೆ ಚಪಾತಿ, ರೊಟ್ಟಿಗಳನ್ನ ನೇರವಾಗಿ ಬೆಂಕಿ ಮೇಲೆ ಸುಡೋಕಾಗಲ್ಲ. ದೊಡ್ಡ ಹೋಟೆಲ್ಗಳ ಕತೆಯಂತೂ ಇನ್ನೂ ಕಷ್ಟ.
ಅವರು ಎಲೆಕ್ಟ್ರಿಕ್ ಸಿಸ್ಟಮ್ಗೆ ಮಾರ್ಬೇಕೆಂದ್ರೆ ಲಕ್ಷ ಲಕ್ಷ ಖರ್ಚು ಮಾಡಬೇಕಾಗತ್ತೆ. ಕೊನೆಯದಾಗಿ ಈ ಇಡೀ ಬಿಕ್ಕಟ್ಟು ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡ್ತಿದೆ. ಎಲ್ಲೋ ಜಗತ್ತಿನ ಮೂಲೆಯಲ್ಲಿ ನಡೆಯೋ ಸಂಘರ್ಷಗಳು ನಮ್ಮ ಮನೆಯ ಅಡ್ಗೆಮನೆವರೆಗೂ ಬಂದು ತಟ್ಟಿರುವಾಗ ನಾವು ನಮ್ಮ ಇಂಧನ ಭದ್ರತೆಯ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕಾದ ಸಮಯ ಬಂದಿದ್ಯಾ? ನಮ್ಮ ಅಡ್ಗೆಮನೆಗಳು ಇಂಥದೊಂದು ದೊಡ್ಡ ಕ್ರಾಂತಿಗೆ ಸಿದ್ಧವಾಗಿದ್ಯಾ? ಇದು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ.